ಎಲ್ಲರಿಗೂ ನಮಸ್ತೆ. ಈ ದಿನ ನಾನು ಒಂದು ವಿಶಿಷ್ಟವಾದ ಕ್ರಿಸ್ಮಸ್ ತಿಂಡಿ ಮಾಡ್ತಾ ಇದ್ದೇನೆ. ಅದಕ್ಕೆ ಈ ಅಳತೆಯಲ್ಲಿಯೇ 3 ಕಪ್ಪು ಮೈದಾ ಹಿಟ್ಟು ತಗೊಂಡು ಅದಕ್ಕೆ 1/4 ಟೀ ಸ್ಪೂನು ಉಪ್ಪು ಹಾಕಿ 2 ಟೇಬಲ್ ಸ್ಪೂನು ತುಪ್ಪವನ್ನು ಸೇರಿಸಿದ್ದೇನೆ. ಮತ್ತು ಈ ಹಿಟ್ಟನ್ನು ಬಿಸಿ ನೀರಲ್ಲೇ ನಾವು ಕಲಿಸಬೇಕು. 1 ಗ್ಲಾಸ್ ಬಿಸಿ ನೀರನ್ನು ನಾನು ಮಾಡಿ ಸ್ವಲ್ಪ ಅದನ್ನು ಸೇರಿಸ್ತಾ ಕಲಿಸ್ತಾ ಹೋಗ್ತಾ ಇದ್ದೇನೆ. ಇದರ ವಿಶೇಷತೆ ಏನು ಗೊತ್ತಾ? ಕಡಿಮೆ ಸಮಯದಲ್ಲಿ ಮೈದಾ, ತುಪ್ಪ ಮತ್ತು ಉಪ್ಪು ಈ 3 ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ರುಚಿಕರವಾದ ತಿಂಡಿಯನ್ನು ಮಾಡಿಕೊಂಡು ತಿನ್ಬಹುದು. ಚಪಾತಿ ಹಿಟ್ಟಿನ ಹದದಲ್ಲಿ ಅದನ್ನು ಕಲಿಸಬೇಕು. ಬಾಣಲೆಯಲ್ಲಿ ನಾನು 1/4 ಲೀಟ್ರ್ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಈ ಹಿಟ್ಟನ್ನು ನಾನು 15 ನಿಮಿಷ ನೆನೆಯಲಿಕ್ಕೆ ಇಟ್ಟಿದ್ದೆ. ಈಗ ಅದನ್ನು ತಿಂಡಿ ಮಾಡಲಿಕ್ಕೆ ಶುರು ಮಾಡ್ತೇನೆ. ನೋಡಿ, ಮೊದಲು ಸ್ವಲ್ಪ ಹಿಟ್ಟನ್ನು ತಗೊಂಡು ಅದನ್ನು ಉದ್ದವಾಗಿ ಮಾಡಿ ನಾವು ಈ ರೀತಿಯಾಗಿ ಸಣ್ಣದಾಗಿ ಕೊಯ್ಬೇಕು. ಈ ಪುರಿಯನ್ನು ಮಾಡ್ತೀವಲ್ಲ, ಅದೇ ಥರ ಸಣ್ಣದಾಗಿ ರೌಂಡಾಗಿ ಶೇಪ್ ಮಾಡಿ ನಾವು ಮೊದಲು ಅದನ್ನು ರೆಡಿಯಾಗಿ ಇಟ್ಕೊಳ್ಬೇಕು. ಆಮೇಲೆ ಅದನ್ನು ಪುರಿ ಥರನೇ ಲಟ್ಟಿಸ್ಕೊಳ್ಬೇಕು. ಈ ರೀತಿಯಾಗಿ ಸ್ವಲ್ಪ ಹಿಟ್ಟನ್ನು ಹಾಕಿ ನಾವು ಲಟ್ಟಿಸ್ತಾ ಹೋಗಬೇಕು. ನಂತರ ನಾನು ಒಂದು ಚಾಕು ತಗೊಂಡು ಅದನ್ನು ಈ ರೀತಿಯಾಗಿ ಉದ್ದ ಕೊಯ್ತಾ ಇದ್ದೇನೆ. ಸೈಡ್ಗೆ ಕೊಯ್ಯಬಾರ್ದು, ಹಾಗೆ ಬಿಡಬೇಕು. ಮಧ್ಯದಲ್ಲಿ ಮಾತ್ರ ನಾವು ಚಾಕುವಿನಿಂದ ಕೊಯ್ಬೇಕು ಮತ್ತು 2 ಸೈಡಲ್ಲಿ ನಾವು ಜಾಯಿಂಟ್ ಮಾಡಬೇಕು ಅದನ್ನು. ಇದೇ ರೀತಿಯಾಗಿ ನಾನು ಎಲ್ಲ ಪೂರಿಗಳನ್ನು ಲಟ್ಟಿಸ್ಕೊಂಡು ಮಧ್ಯದಲ್ಲಿ ಉದ್ದವಾಗಿ ಚಾಕುವಿನಿಂದ ಕೊಯ್ದು ಸೈಡಲ್ಲಿ ಎಲ್ಲ ಜಾಯಿಂಟ್ ಮಾಡಿ ಅದನ್ನು ಒಂದು ಪ್ಲೇಟಲ್ಲಿ ಎಲ್ಲ ರೆಡಿಯಾಗಿ ಇಟ್ಕೊಂಡಿರ್ತೇನೆ. ಎಣ್ಣೆ ಬಿಸಿ ಆದ ತಕ್ಷಣ ಎಲ್ಲವನ್ನು ಜೊತೆಯಲ್ಲೇ ನಾವು ಹುರಿಬಹುದು. ಈ ತಿಂಡಿ ತುಂಬ ಕ್ರಿಸ್ಪಿಯಾಗಿರ್ತದೆ. ಯಾರು ಬೇಕಾದರೂ ಮಾಡ್ಬೋದು. ಸಂಜೆ ಟೀ ಕಾಫಿ ಜೊತೆಗೆ ಒಳ್ಳೆ ಕಾಂಬಿನೇಷನ್. ನೋಡಿ, ಇದನ್ನು 2 ರೀತಿ ತಿನ್ಬೋದು. ಸಕ್ಕರೆ ಹಾಕಿ ತಿನ್ಬೋದು, ಬೇಡವಾದರೆ ಹಾಗೆ ತಿನ್ಬೋದು. ಹೇಗೆ ಅಂತ ನಾನು ನಿಮಗೆ ಆಮೇಲೆ ಮಾಡಿ ತೋರಿಸ್ತೇನೆ. ನೀವು ನೋಡ್ತಾ ಇದ್ದೀರಲ್ಲ ನಾನು ಹೇಗೆ ಗೆರೆ ಹಾಕ್ತಿದ್ದೀನಿ ಅಂತ. ಮಧ್ಯದಲ್ಲಿ ಮಾತ್ರ ನಾನು ಅದನ್ನು ಕೊಯ್ತಾ ಇದ್ದೇನೆ, ಸೈಡಲ್ಲಿ ಕೊಯ್ತಾ ಇಲ್ಲ. ಸೊ ಹೀಗೆ ನಾವು ಒಂದಾದ ನಂತರ ಒಂದು ಎಲ್ಲವನ್ನು ಮಾಡಿ ರೆಡಿ ಇಟ್ಕೊಂಡಿರಬೇಕು. ಯಾಕಂದರೆ ಆವಾಗ ಹುರಿಯುವಾಗ ಕಂಟಿನ್ಯೂಸ್ ಆಗಿ ನಾವು ಅದನ್ನು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಅದು ಸುಟ್ಟೋಗ್ಬಿಡ್ತದೆ. ಸೊ ಅದರಿಂದ ಈಗಲೇ ನಾವೆಲ್ಲ ರೆಡಿಯಾಗಿ ಒಂದು ಪ್ಲೇಟಲ್ಲಿ ಇಟ್ಕೊಂಡು ನಂತರ ಹುರಿಯೋದು ಒಳ್ಳೆಯದು. ಈಗ 2 ಪ್ಲೇಟಲ್ಲಿ ರೆಡಿ ಮಾಡಿಟ್ಟಿದ್ದೇನೆ ಮತ್ತು ಸ್ಟೋವ್ ಮೇಲೆ ಇಟ್ಟಿರುವಂಥ ಎಣ್ಣೆ ಬಿಸಿಯಾಗಿದೆ. ಈಗ ಹುರಿಲಿಕ್ಕೆ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ. ಇದನ್ನು ನಾವು ತಿರುಗಿಸ್ಬೇಕು ನಿಧಾನವಾಗಿ. ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ಅದನ್ನು ಹುರಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇಷ್ಟು ಕಲರ್ ಬಂದರೆ ಸಾಕು. ಈಗ ತೆಗೆದುಬಿಡೋಣ. ನೋಡಿದ್ರಲ್ಲ, ಈ ತಿಂಡಿ ಮಾಡೋದು ಎಷ್ಟು ಸುಲಭ. ನೀವು ಸಹ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುವಂಥ ತಿಂಡಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ಇದನ್ನು ಹೇಗೆ ತಿನ್ಬೋದು. ಮತ್ತು ಇನ್ನೊಂದು ರೀತಿ ಮಾಡಿ ತಿನ್ಬೋದು. ಸಕ್ಕರೆಯನ್ನು ಪುಡಿ ಮಾಡಿ ಇಟ್ಟಿದ್ದೆ, ಅದನ್ನು ಸ್ವಲ್ಪ ಅದರ ಮೇಲೆ ಉದುರಿಸ್ತೇನೆ. ಅದರಿಂದ ಸ್ವಲ್ಪ ಸಿಹಿ ಆಗಿರ್ತದೆ. ನೀವು ಸಕ್ಕರೆ ಇಲ್ಲದೇನೂ ತಿನ್ಬೋದು ಅಥವಾ ಸಕ್ಕರೆ ಹಾಕಿ ತಿನ್ಬೋದು. ನೋಡಿ, ಎಲ್ಲ ತಿಂಡಿಯು ರೆಡಿಯಾಗಿದೆ. ಎಷ್ಟು ಕ್ರಿಸ್ಪಿಯಾಗಿದೆ ಇದು.